ನೀವು ಕುಳಿತುಕೊಳ್ಳುವ ಸ್ಥಾನದಿಂದ ತ್ವರಿತವಾಗಿ ಎದ್ದು ನಿಂತು ಮತ್ತು ತಲೆತಿರುಗುವಿಕೆಯನ್ನು ಅನುಭವಿಸಿದಾಗ, ಇದನ್ನು ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ ಎಂದು ಕರೆಯಲಾಗುತ್ತದೆ. ಇದು ಕಡಿಮೆ ಲೋ ಬಿಪಿಗೆ ಕಾರಣವಾಗಿದೆ. ಕುಳಿತುಕೊಳ್ಳುವ ಅಥವಾ ಮಲಗುವ ಸ್ಥಾನದಿಂದ ದಿಢೀರನೆ ಎದ್ದು ನಿಂತಾಗ ತಲೆತಿರುಗುವಿಕೆ ಮತ್ತು ತಲೆತಿರುಗುವಿಕೆಯ ಅನುಭವ ಉಂಟಾದರೆ, ಅದನ್ನು ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ ಅಥವಾ ಭಂಗಿಯ ಹೈಪೋಟೆನ್ಷನ್, ಪಾಸ್ಚರಲ್ ಹೈಪೋಟೆನ್ಷನ್ ಎಂದು ಕರೆಯುತ್ತಾರೆ. ಇದು ದೇಹದ ಸ್ಥಾನ ಬದಲಾವಣೆಗೆ ಕಾರಣವಾಗಿ ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಕುಸಿತ ಉಂಟಾಗುವುದಾಗಿದೆ. ಇದು ಏಕೆ ಸಂಭವಿಸುತ್ತದೆ? ನಿಮ್ಮ ಸ್ಥಾನ ಬದಲಾದಾಗ, ಮುಖ್ಯವಾಗಿ ನಿಂತಾಗ, ಹೃದಯವು ದೇಹದ ಮೂಲಕ ಸಾಕಷ್ಟು ರಕ್ತವನ್ನು ತ್ವರಿತವಾಗಿ ಪಂಪ್ ಮಾಡುವುದಿಲ್ಲ. ಇದಕ್ಕೆ ಕಾರಣ ದೇಹದ ಆ ಸ್ಥಾನಕ್ಕೆ ರಕ್ತವನ್ನು ತ್ವರಿತವಾಗಿ ಸಾಗಿಸಲು ದೇಹದ ವ್ಯವಸ್ಥೆಯು ನಿಧಾನವಾಗಿ ಪ್ರತಿಕ್ರಿಯಿಸುವುದು. ಇದರಿಂದ ತಲೆತಿರುಗುವಿಕೆ ಅಥವಾ ಮಂಪರು ಅನುಭವವಾಗಬಹುದು. ಇದಕ್ಕೆ ಪರಿಹಾರವೇನು? ನಿಮ್ಮ ರಕ್ತದೊತ್ತಡದಲ್ಲಿನ ಕುಸಿತದ ತೀವ್ರತೆಯನ್ನು ಕಡಿಮೆ ಮಾಡಲು ಕುಳಿತುಕೊಳ್ಳುವ ಅಥವಾ ನಿಲ್ಲುವಾಗ ಹೆಚ್ಚು ನಿಧಾನವಾಗಿ ಚಲಿಸುವುದು ಒಂದು ಉತ್ತಮ ಪರಿಹಾರ ಎಂದು ಮೆಡಿಕಲ್ ನ್ಯೂಸ್ ಟುಡೇ ತಿಳಿಸುತ್ತದೆ. ನಿಮಗೆ ಈ ಸಮಸ್ಯೆ ಇದ್ದರೆ ಮತ್ತು ನಿಮ್ಮ ಲಕ್ಷಣಗಳು ಗಂಭೀರವಾಗಿದ್ದರೆ, ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇದರ ಮತ್ತೊಂದು ಹೆಸರು ಆರ್ಥೋಸ್ಟಾಟಿಕ್ ಹೈಪೋಟೆನ್ಷನ್ಗೆ ಭಂಗಿಯ ಹೈಪೋಟೆನ್ಷನ್ ಎಂಬ ಹೆಸರೂ ಇದೆ, ಏಕೆಂದರೆ ಇದು ಭಂಗಿ ಬದಲಾವಣೆಯೊಂದಿಗೆ ಉಂಟಾಗುತ್ತದೆ. ಇದು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ. ವೈದ್ಯಕೀಯ ಸಲಹೆ ಅಥವಾ ಡಯಾಗ್ನೋಸಿಸ್ಗಾಗಿ ವೃತ್ತಿಪರರನ್ನು ಸಂಪರ್ಕಿಸಿ. ಎಐ ಪ್ರತಿಕ್ರಿಯೆಗಳು ದೋಷಗಳನ್ನು ಒಳಗೊಂಡಿರಬಹುದು.